ವಾದನೂ ಕೇಳಕ್ಕೆ ತಯಾರಿಲ್ಲ. ವಕೀಲರು, ಪತ್ರಿಕಾ ಮಾಧ್ಯಮಗಳು ಎಡಿಟೋರಿಯಲ್ ಮುಖಾಂತರ ಬರ್ಸ್ಬಿಡ್ತಾರಂತೆ, ಟಿ ವಿಗಳ ಮುಖಾಂತರ ಬರ್ಸ್ಬಿಡ್ತಾರಂತೆ, ವಕೀಲರುಗಳ ಮುಖಾಂತರ ಬರ್ಸ್ಬಿಡ್ತಾರಂತೆ. ಗುಲಾಮ್ರು ಅಂತ ಕರೀತಾರೆ. ನೀವು ತಾನೇ ಸೋನಿಯಾ ಗಾಂಧಿ ಗುಲಾಮ್ರು, ರಾಹುಲ್ ಗಾಂಧಿ ಗುಲಾಮ್ರು. ಅವ್ರನ್ನ ಮೆಚ್ಚೋದಕ್ಕೋಸ್ಕರ ನೀವು RSSನ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದೀರಿ. ಹೀಗೇ ಮುಂದುವರೆದ್ರೆ ಇನ್ನು ಆದಷ್ಟು ಬೇಗ ನಿಮಗೂ ಕೂಡ ದುರ್ಗತಿ ಬರುತ್ತೆ. ಡಿಪಾರ್ಟ್ಮೆಂಟ್ ಇಲ್ವಾ ಪ್ರಿಯಾಂಕಾ ಖರ್ಗೆಗೆ? ಡಿಪಾರ್ಟ್ಮೆಂಟ್ ಕೆಲಸ ಮಾಡಲ್ವಾ? ಕೊಲೆ ಸುಲಿಗೆಗಳು ನಡೀತಾನೇ ಇದೆ. ಡ್ರಗ್ ಮಾಫಿಯಾ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಲ್ಲ ಯುವಕರು ದುಶ್ಚಟಗಳಿಗೆ ಬೀಳ್ತಾ ಇದ್ದಾರೆ. ಈ ಕಡೆ ಗೃಹ ಮಂತ್ರಿ ಆಗಿ ಮಾಡಬೇಕಾದಂಥ ಕೆಲಸ ಮಾಡೋದು ಬಿಟ್ಟು RSS ಹಿಂದುತ್ವದ ಬಗ್ಗೆ ಟೀಕೆ ಮಾಡ್ಕೊಂಡು ಹೊರಟ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉದ್ಧಾರ ಆಗಲ್ಲ. KPCC ಅಧ್ಯಕ್ಷರು ಹರಿಪ್ರಸಾದ್ ಅವರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡ್ತಾನೆ RSSನ ಗುಣಗಾನ ಮಾಡಿದ್ದಾರೆ. ಅವ್ರ ಭಾಷಣದಲ್ಲಿ 100 ಸರಿ RSS ತಂದಿದ್ದಾರೆ, ಹಿಂದುತ್ವ ತಂದಿದ್ದಾರೆ. ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಆಗೋದಕ್ಕೆ ಬಿಡೋದಿಲ್ಲ. ನೀವ್ಯಾರು ಬಿಡದೇ ಇರೋಕ್ಕೆ? ಇಡೀ ದೇಶದ ಜನ ಇವತ್ತು ಹಿಂದುತ್ವದ ಪರವಾಗಿ ಇದ್ದೀವಿ ಅಂತ ಎಲ್ಲ ಚುನಾವಣೆಗಳಿಗೆ ಬೆಂಬಲ ಕೊಡ್ತಿದ್ದಾರೆ. ಜನರ ಭಯ ಇರಲಿ ನಿಮಗೆ, ಜನರ ಭಾವನೆಯ ಬಗ್ಗೆ ನೀವು ಚೆಲ್ಲಾಟ ಆಡಬೇಡಿ. ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಹಕ್ಕನ್ನು ಪ್ರಶ್ನೆ ಮಾಡೋಂಥ ಅಧಿಕಾರ ನಿಮಗಿಲ್ಲ. ಇಲ್ಲಿ ತನಕ RSS ಬಗ್ಗೆ ಮಾತಾಡಿದಂಥ ಖರ್ಗೆ ಅವರಾಗಲಿ ಹರಿಪ್ರಸಾದ್ ಅವರಾಗಲಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು. ತಪ್ಪು ಮಾಡಿದ್ವಿ ನಾವು, ಇನ್ನು ಮುಂದೆ ಆ ರೀತಿ ನಾವು ಮಾತಾಡಲ್ಲ, ಸಂವಿಧಾನಬದ್ಧವಾಗಿ ನಾವು ಇನ್ನು ನಡ್ಕೋತೀವಿ. ಇಲ್ಲ ಅಂದರೆ ಯಾವಾಗ ಏನು ಜನ ಬುದ್ಧಿ ಕಲಿಸ್ಬೇಕೋ ಬುದ್ಧಿ ಕಲಿಸ್ತಾರೆ. ದರೋಡೆ ಮಾಡಿ ತೊಗೊಂಡು ಯಾರಿಗೆ ಕೊಡ್ತಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟು, ಪತ್ರಕರ್ತರು, ನೀವೇ ಹೇಳ್ದಂಗೆ ಪೊಲೀಸ್ನವರೇ ದಾರೆ ಮಾಡಿದ್ರೆ ಆ ದರೋಡೆ ತೊಗೊಂಡು ಯಾರಿಗೆ ಕೊಡ್ತಾ ಇದ್ದಾರೆ? ನಾನಂತೂ ಇನ್ನೂ ನೇರ ಹೇಳಿಲ್ಲ ಗೃಹ ಮಂತ್ರಿಯಾಗಿ ಕೊಡ್ತಿದ್ದಾರೆ ಅಂತ. ಆದರೆ ಗೃಹ ಮಂತ್ರಿ ಕಣ್ಮುಚ್ಕೊಂಡು ಕೂತ್ಕೊಟ್ಟಿಯಾರ? ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟ್ರೇ ದರೋಡೆ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅದಕ್ಕೆ ಕಡೆ ಗಮನ ಕೊಡೋಕೆ ನಿಮಗೆ ಪುರ್ಸೊತ್ತಿಲ್ಲ. ಆಡಳಿತ ಬಗ್ಗೆ ಗಮನ ಕೊಡೋಕೆ ಪುರ್ಸೊತ್ತಿಲ್ಲ. RSS ಬಗ್ಗೆನೇ ನಿಮ್ಮ ಗಮನ.